ಎಪಿಎಂಸಿ ಮಾಜಿ ಅಧ್ಯಕ್ಷ ಉಮೇಶ್ ಗೌಡ ಬೇಸಿ ಗೌರಿಶಂಕರ್ ಆರೋಪಕ್ಕೆ ತಿರುಗೇಟು. ಮಾಜಿ ಎಪಿಎಂಸಿ ಅಧ್ಯಕ್ಷ ಉಮೇಶ್ ಗೌಡ ಇಂದು ಸುದ್ದಿಗೋಷ್ಠಿ ನಡೆಸಿ ಬಿಸಿ ಗೌರಿಶಂಕರ್ ಅವರ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ನಾವು ಯಾವುದೇ ಬೀದಿ ಬದಿ ವ್ಯಾಪಾರಿಗಳಿಗೆ ದೌರ್ಜನ್ಯ, ದಬ್ಬಾಳಿಕೆ ನಡೆಸಿಲ್ಲ. ನಾನು ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನೀವು ಮಾಡಿರುವ ಆರೋಪಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಅಥವಾ ಪುರಾವೆಗಳು ಇದ್ದರೆ ತೋರಿಸಿ. ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಮಾತನಾಡಬೇಡಿ. ನನ್ನ ಬಗ್ಗೆ ಆರೋಪ ಸರಿ ಅಲ್ಲ. ಹಾಗೂ ಹಾಲಿ ಶಾಸಕ ಸುರೇಶ್ ಗೌಡರು ಮಾಲ್ ನಿರ್ಮಾಣ ವಿಚಾರದಲ್ಲಿ ಯಾವುದೇ ಕಮಿಷನ್ ಹಣವನ್ನ ಕೇಳಿರುವುದಿಲ್ಲ, ಹೋರಾಟ ನಡೆಸಿಲ್ಲ. ನ್ಯಾಯಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಅವರಿಗೆ ಯಾವುದೇ ಕಮಿಷನ್ ಆಸೆ ಇಲ್ಲ. ಆದ್ದರಿಂದ ನಮ್ಮ ಶಾಸಕರಾದ ಸುರೇಶ್ ಗೌಡರ ಬಗ್ಗೆ ಮಾತನಾಡುವುದು ಸರಿ ಇಲ್ಲ ಎಂದು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಯಾವ್ದೋ ವಿಡಿಯೋ ಕೊಟ್ಟಿದ್ದಾರಾ, ಏನಾದರೂ ವಿಡಿಯೋ ಬಿಡುಗಡೆ ಮಾಡಿ ಏನಂದ್ರೆ ಇಲ್ಲ ಸೃಷ್ಟಿಕರ್ತ ಅವರು ಸುಳ್ಳಿನ ಪಿತಾಮಹ ಅಂತಂದರೆ ಮಾನ್ಯ ಮಾಜಿ ಶಾಸಕರ ಗೌರಿಶಂಕರ್. ಏನು ನನ್ನೇ ಒಂದು ನಿಮ್ಮ ಮೀಡಿಯಾದಲ್ಲಿ ನೋಡಿದೆ. ನಾನು ಆ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಸಾಕಷ್ಟು ಆರೋಪಗಳನ್ನು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ದಾರೆ. ಆ ಆರೋಪಗಳು ಮಾಡಿರೋದ್ರ ಬಗ್ಗೆ ಏನಾದ್ರು ದಾಖಲೆ ಇದೆಯಾ? ಈ ಕಮಿಷನ್ ಅಂತ ಏನಾದರೂ ಹೇಳಿದ್ದಾರೆ, ಆ ಕಮಿಷನ್ ಅಂತ ಏನು ಮಾತಾಡಿದ್ದಾರೆ, ಕಮಿಷನ್ಗೆ ಪಿತಾಮಹರು ಇವತ್ತು ಒಂದು ಪಾದಯಾತ್ರೆ ನಡೀತಾ ಇತ್ತು ನೋಡಿ, ಬೆಂಗಳೂರು ಟು ಮೈಸೂರು. ಪಿತಾಮಹರು ಯಾರು ಅಂತ ಹೇಳ್ಬಿಟ್ಟು ಆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಪಿತಾಮಹರುಗಳ ಬಗ್ಗೆ. ಅದು ನಮ್ಮ ಸುರೇಶ್ ಗೌಡ್ರಿಗಾಗಲಿ ನಮ್ಮ ನಾಯಕರುಗಳಿಗಾಗಲಿ ಸಂಬಂಧ ಇಲ್ಲ. ಅದು ಯಾಕೆ ಅಂತಂದರೆ ಇವತ್ತು 10 ವರ್ಷ 20 ವರ್ಷ ಆಗಿದೆ ಸುರೇಶ್ ಗೌಡ್ರು 2008ರಲ್ಲಿ ಮಾಡಿರೋಂಥ ರಸ್ತೆಗಳು ಇವತ್ತು ಹೇಳ್ತವೆ. ಕಮಿಷನ್ ಇಸ್ಕೊಂಡೇನೋ ಕೆಲಸ ಮಾಡಿದ್ದಿದ್ರೆ ಆ ಗುಣಮಟ್ಟದ ರಸ್ತೆ ಇರ್ತಿರಲಿಲ್ಲ, ಆ ಗುಣಮಟ್ಟದ ಕೆಲಸ ಇರಲಿಲ್ಲ.